ಕಸಬಾ ಹೋಬಳಿ ಲಿಂಗದಹಳ್ಳಿ ಗ್ರಾಮದಲ್ಲಿ ಇಂದು ಗ್ರಾಮದೇವತೆ ಶ್ರೀ ಚೌಡೇಶ್ವರಿ ದೇವಿಯ ನೂತನ ದೇವಾಲಯ ಪ್ರಾರಂಭೋತ್ಸವ ಮತ್ತು ದೇವಿಗೆ ವಿಶೇಷ ಆರತಿ ಉತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎಲ್ ರಂಗನಾಥ್, ಇನ್ನು ಮುಂದೆ ನಾವು ಲಿಂಗದಹಳ್ಳಿಯಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಏಕೆಂದರೆ ನಮ್ಮ ಗ್ರಾಮದಲ್ಲಿ ಚೌಡಮ್ಮ ದೇವಿಯ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇದಕ್ಕೂ ಮೊದಲು ನಾವು ಕಟ್ಟಾ ಗ್ರಾಮದಲ್ಲಿ ಈ ದೇವಿಗೆ ಪೂಜೆ ಸಲ್ಲಿಸುತ್ತಿದ್ದು, ಚೌಡೇಶ್ವರಿ ದೇವಿ ನಮ್ಮ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ವಿನಾಕಾರಣ ಆ ಗ್ರಾಮದವರು ದೇವಿಯನ್ನು ವಾಪಸ್ ಕರೆದುಕೊಂಡು ಹೋದರು. ಹಾಗಾಗಿ ನಾವು ನಮ್ಮ ಗ್ರಾಮದಲ್ಲೇ ಈ ದೇವಿಯ ಮೂಲ ಇರುವುದರಿಂದ ಇಲ್ಲಿಯೇ ನೂತನ ದೇವಾಲಯ ಪ್ರಾರಂಭ ಮಾಡಿ ಇಂದು ದೇವಿಗೆ ಆರತಿ ಉತ್ಸವ ನಡೆಸಿದ್ದೇವೆ ಎಂದರು. ನಮ್ಮದು ನಿಂಗದಳ್ಳಿ ಗ್ರಾಮ, ರಂಗನಾಥ್ ಎಲ್ಜಿ, ಕೊಟ್ಟ ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರು. ನಮ್ಮ ನಿಂಗದಳ್ಳಿ ಗ್ರಾಮಕ್ಕೆ ನಿನ್ನೆ ಚೌಡಮ್ಮ ಬಂದು, ಹಾಗೆ ಪೂಜಾರಿಗಳೇ ಬಂದು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದು ಊರಾಗ ಬಂದು ನಮಗೆ ಪೂಜೆ ಮಾಡೋಕೆ ಅವಕಾಶ ಕೊಡದೆ ಹೋದ್ರು. ಅದಕ್ಕೋಸ್ಕರ ನಮ್ಮೂರಿನ ಗ್ರಾಮಸ್ಥರು, ಕೈವಾಡಸ್ಥರು ಎಲ್ಲರೂ ಸೇರ್ಕೊಂಡು ನಾವೇನು ಮಾಡಿದ್ವಿ, ಎಲ್ಲ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ರೆಡಿಯಾಗಿದ್ವಿ. ಅವರು ನಮಗೆ ಸ್ಪಂದಿಸ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ನಮ್ಮ ಮೂಲ ಸ್ಥಾನದಲ್ಲಿರುವ ಗದ್ಗೆ ಮಾಡಿ ಸ್ಥಾನದಲ್ಲೇ ಚೌಡಮ್ಮನ ಪ್ರತಿಷ್ಠಾಪನೆ ಮಾಡ್ಕೊಂಡು ಅನುಗ್ರಹದಿಂದ ನಾವು ಪೂಜೆ ಸಲ್ಲಿಸಿ ಆರತಿ ಎಲ್ಲ ಮಾಡಿದ್ದೀವಿ ಹಾಗೂ ಪೂಜೆನ ಸಲ್ಲಿಸಿದ್ವಿ. ಮುಂದೆ ಚೌಡಮ್ಮನ ದೇವಸ್ಥಾನ ಮಾಡಬೇಕು ಅಂತ ಇದ್ವಿ, ಮಾಡ್ತೀವಿ, ನಾವು ನಡೆಸ್ಕೊಂಡು ಹೋಗ್ತೀವಿ. ಸರ್ ಅವರಾಗಿ ಅವರೇ ಹೇಳಿದ್ದು, ನಮ್ಮದೇ ಮೂಲ ಇರೋದಲ್ಲೂ ಅವರಾಗಿ ಅವ್ರು ಹೇಳಿ ಮೂಲ ಹೇಳಿದ್ದು ಈ ಪಕ್ಕದವರು ನಾಗೇನಿಂದಳಿಗೆ ಏನೋ ಹೋಗ್ತಾ ಇದೆ, ಬರ್ತೀವಿ ಅಂತ ಅವರೇ ಪೂಜಾರಪ್ಪರೆಲ್ಲ ಬಂದು ಕೈವಾಡದೆಲ್ಲ ಕೊಡ್ಬೇಕಾಗತ್ತೆ ಅಂದ್ರು. ಅದಕ್ಕೆ ನಾವೆಲ್ಲರೂ ಮಾತಾಡ್ಕೊಂಡು ಭಾನುವಾರ ಮಧ್ಯಾಹ್ನ ಬಂದಾದ್ಮೇಲೆ ನಾವೆಲ್ಲ ಸೇರ್ತೀವಿ, ದೇವಸ್ಥಾನ ಹತ್ರ ಬರ್ರಿ ಅಂದ್ರು. ಊರಿನ ಗ್ರಾಮಸ್ಥರೆಲ್ಲ ಲಕ್ಷ್ಮೀ ದೇವಸ್ಥಾನ ಹತ್ರ ಸೇರಿ ಕೈವಾಡಿಸ್ರಲ್ಲ ನಾವೆಲ್ಲ ಸೇರ್ಕೊಂಡಾಗ ಅವ್ರು ಬಂದು ಪೂಜಾರಪ್ಪರು ಒಪ್ಕೊಂಡು ಹೋದ್ರು. ನಾವು ಬಂದು ನಾನು ಇಲ್ಲಿ ಮಡ್ಲಕ್ಕಿ ವಹಿಸ್ಕೊಂಡು ಸೀರೆ ತಗೊಂಡು ಹೋಗ್ತೀನಿ ಅಂತಂದು ಹೇಳಿದ್ರು. ಬುಧವಾರ ಆಯ್ತು, ಒಂದಿನಲ್ಲಿ ನಮ್ಗೆ ಆಗಲ್ಲಪ್ಪ ಕಳ್ಸಲ್ಲ, ಒಂದಿನ ಇರ್ಬೇಕು ಅಂದ್ವಿ. ಅದಕ್ಕೂ ಆಯ್ತು ಅಂತ ಒಪ್ಕೊಂಡ್ರು. ನಿಮ್ದೇನೇ ಖರ್ಚು ಬಂದ್ರು ಕೊಡ್ಬೇಕು ಅಂದ್ರು. ನಾವು ಕೊಡಕ್ಕೆ ರೆಡಿದೀವಿ ಅಂದ್ವಿ. ಹೇಳಿ ಆದ್ರೆ ತಪ್ಪು ನಡ್ಕೊಂಡು ಹೋದ್ರು. ಅವರೆಲ್ಲ ಕೈವಾಡಸ್ರು ಪೂಜಾರಪ್ಪ ತಪ್ಪು ಮಾಡ್ಕೊಂಡು ಹೋಗಿದಾರಲ್ಲ. ಮುಂದಕ್ಕೆ ಈಗ ನೀವು ಹೊಸದಾಗಿ ಮಾಡಿದೀರಾ ದೇವಸ್ಥಾನ, ಇಲ್ಲೇ ಮಾಡ್ತೀರಾ? ಇನ್ ಮುಂದಕ್ಕೆ ಇಲ್ಲೇ ಮಾಡ್ಬೇಕು ಅಂತಲೇ ನಾವು ಸಿದ್ಧವಾಗಿದ್ದೀವಿ. ನಾವು ಅಲ್ಲಿಗೆ ಹೋಗಲ್ಲ, ಮೂಲ ಇಲ್ಲೇ ಮಾಡ್ಕೊಂತ ಇದೀವಿ. ಈಗ ಪೂರ್ವ ಇಲ್ಲೇ ಇದ್ದಿದ್ದು, ಅದಕ್ಕೆ ಇಲ್ಲೇ ಮಾಡ್ತಾ ಇದೀವಿ. ಇಲ್ಲೇ ಇತ್ತು ತಾಯಮ್ಮನ ತೋರ್ ಮನೆ ಹೆಚ್ಚಾಗಿ. ಅಲ್ಲಿಗೂ ನಾವೇನೇ ಇದು ಯಜಮಾನ್ಗಳು. ಮುಚ್ಚಿಂದಲೂ ಇದೇ ಸ್ಥಳ ಆಯಮ್ಮ ಬಂದು ಇಲ್ಲೇ ಇದೇ ಜಾಗ ನೆಲ್ಕೊಂಡಿರೋದು. ಏನು ಸುಧಾರ್ಸಕ್ಕಾಗ್ದ ಆಗಿನ ಕಾಲದಾಗ ನಮ್ಮ ತಾತವರು ತಗೊಂಡೋಗಿ ಪಟ್ಟಕ್ಕೆ ಸೇರಿಸಿ ಜಮೀನು ಇನಾಮತಿನೂ ಕೊಟ್ರು ಆ ದೇವಸ್ಥಾನಕ್ಕೆ. ಇಲ್ಲೇದೇನೆ ಪೂರಾಣ ಗೌಡ್ಗಳು, ಇದೇ ಗೌಡ್ಗಳೇ ಇವತ್ತು ಈ ಗೌಡ್ಗಳದೇ ಅದು ಯಜಮಾನಿಕೆ. ಒಂದ್ ಬಣ್ಣ ಹಾಕಕ್ ಹೋಗ್ಲಿ ಅಥವಾ ಇನ್ನೊಂದ್ ಹೋಗ್ಲಿ, ಇವ್ರನ್ನ ಕೇಳೇ ಹೋಗ್ಬೇಕು. ಅವರು ಈ ಕೇಳೇ ಹೋಗ್ಬೇಕು ಅಂತಂದು ಹೇಳ್ಬಿಟ್ಟು ಈಗಿನ ಕಾಲದ ಹುಡುಗರು ನಮ್ದು ನಾನು ಎಂಬ ಒಂದು ಅಹಂಕಾರ ಬಂದ್ಬಿಟ್ಟು ಈ ತರಕ್ಕೆ ಈ ಮಟ್ಟಕ್ಕೆ ತಂದು ಬಂದಿರೋ ದೇವ್ರನ್ನ ನಿಂಗದಳ್ಳಿಗೆ ಕೂಡ್ದು ಅಂತಂದು ಎತ್ಕೊಂಡು ಅದೇ ಹೋಗ್ಯವ್ರೆ. ಏನು ಇವತ್ತು ಹೋಗಿ ಬೀಗ ಹಾಕಿರಿ ಯಾರು ಏನು ಮಾಡಕ್ಕಾಗಲ್ಲ, ಅವರು ಸೀಜ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಏನು ನಮ್ಮಲ್ಲಿ ಒಗ್ಗಟ್ಟಿದ್ದು ಎಲ್ಲ ನಮ್ಮ ಗೌಡ್ಗಳು, ಜಾನ್ಬಾಗ್ರು ಎಲ್ಲ ಕೈವಾಡ 12 ಕೈವಾಡ ಎಲ್ಲ ಇದು ಮಾಡ್ಕೊಂಡು ನಾವು ಒಂದು ಉದ್ದೇಶ ಪೂರ್ತವಾಗಿ ನಮ್ಮ ಗ್ರಾಮ ಪರವಾಗಿ ನಾವೊಂದು ದೇವಸ್ಥಾನದಲ್ಲಿ ಉದ್ಧಾರ ಮಾಡಬೇಕೆಂಬ ಮನಸ್ತಾಪ ನಮಗಿದೆ. ನಮಗೆ ಕೊಟ್ಟದ ಇದಿತ್ತು, ಅದು ಕೆಲವ್ರಿಗೆ ಗೊತ್ತೇ ಇಲ್ಲ. ಅದು ಇಲ್ಲಿ ಇತ್ತು, ಇಲ್ಲಿ ಇಲ್ಲ ಅಂಬೋದು ಇಲ್ಲ. ಇವಾಗ ನಾವು ಉದ್ದೇಶವಾಗಿ ನಮ್ಮ ತನಗಾದ್ರೂ ನಾವು ಇಲ್ಲಿ ಐತೆ ನಮ್ಮ ಸ್ಥಳ ಅಂತಂದು ಗುರಿ ಮಾಡಿಕೊಡೋದು ಹಿರಿಯರನ್ನು ಕೇಳ್ತಾ ಇರ್ತೀನಿ. ನನಗೆ ಅಷ್ಟೇ ಮಾತು. ನಾನು ಎಲ್ ರಂಗನಾಥ್ ಅಂತ, ಲಿಂಗದಳ್ಳಿ ಗ್ರಾಮಸ್ಥ. ನಾನು ಇಂದಿನ ಚೇರ್ಮನ್ನು. ಇವತ್ತಿನ ದಿವಸ ಲಿಂಗದಳ್ಳಿಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಕಾರಣ ಏನು ಅಂದರೆ, ನಮ್ಮೂರು ಗ್ರಾಮದಲ್ಲಿ ಚೌಡಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ. ಏಕೆಂದ್ರೆ ನಾವು ಇಷ್ಟು ದಿವಸ ಮೂಲ ಕೊಟ್ಟ ದೇವಸ್ಥಾನದಲ್ಲಿ ಮಾಡ್ತಾ ಇದ್ವಿ. ನಿನ್ನೆ ಅಚಾತುರ್ಯವಾಗಿ ನಮ್ಮ ಗ್ರಾಮಕ್ಕೆ ಚೌಡಮ್ಮ ಬಂದು ಅವರು ವಿನಾಕಾರಣ ಅದನ್ನು ವಾಪಸ್ ತಗೊಂಡೋಗಿದ್ದಾರೆ. ಇದರಿಂದ ಬೇಸರ ಆಗ್ಬಿಟ್ಟು ನಾವು ನಮ್ಮ ಗ್ರಾಮದಲ್ಲಿ ಯಾವಾಗಲೂ ಮೂಲ ಸ್ಥಾನ ಮಾರಮ್ಮನ ಗದ್ದಿಗೆ ಅಂತ ಏನು ಮಾಡಿದ್ವಿ, ಅಲ್ಲೇ ಎಲ್ಲ ನಾವು ಸ್ವಲ್ಪ ಎಲ್ಲ ಇದು ಮಾಡಿಸ್ಬಿಟ್ಟು ಇವತ್ತಿನ ದಿವಸ ನಾವು ಹೊಸದಾಗಿ ನಮ್ಮ ಲಿಂಗದಳ್ಳಿ ಚೌಡೇಶ್ವರ ದೇವಸ್ಥಾನನ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಎಲ್ಲ ಗ್ರಾಮಸ್ಥರು, ನಮ್ಮ ಕೈವಾಡಸ್ಥರು ಎಲ್ಲರೂ ಸಹಕರಿಸ್ಬಿಟ್ಟು ಇವತ್ತು ಆರತಿ ಉತ್ಸವ ಎಲ್ಲ ಮಾಡಿ ಸಂತೋಷದಿಂದ ಇದು ಮಾಡಿದ್ದೀವಿ. ಇನ್ನು ಮುಂದೆ ನಮ್ಮ ಗ್ರಾಮದಲ್ಲಿ ಇದೇ ಚೌಡೇಶ್ವರನ ಪ್ರತಿಷ್ಠಾಪನೆ ಮಾಡಿ ನಡೆಸ್ಕೊಂಡು ಹೋಗ್ತೀವಿ.
ಸರ್